ದಕ್ಷಿಣ ಮೆಸೊಪೊಟೇಮಿಯಾದ ಎರಡು ಪ್ರದೇಶದಲ್ಲಿ ಸಂಶೋಧಕರು ಇತ್ತೀಚೆಗೆ ವಿಸ್ತಾರವಾದ ಮತ್ತು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಪ್ರಾಚೀನ ನೀರಾವರಿ ಕಾಲುವೆಗಳ ವ್ಯವಸ್ಥೆಯನ್ನು ಕಂಡುಹಿಡಿದಿದ್ದಾರೆ. ಇದು ಆರಂಭಿಕ ಕೃಷಿ ಪದ್ಧತಿಗಳ ಬಗ್ಗೆ ಹೊಸ ಒಳನೋಟಗಳನ್ನು ನೀಡುತ್ತದೆ. ಮೆಸೊಪೊಟೇಮಿಯಾ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯದೊಳಗೈತಿ. ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದೊಳಗ ಮೆಸೊಪೊಟೇಮಿಯಾ ಇದೆ. ಮತ್ತು ನೈಋತ್ಯ ಏಷ್ಯಾದ ಇರಾಕ್, ಕುವೈತ್, ಟರ್ಕಿ, ಸಿರಿಯಾಗಳಲ್ಲಿ ನೆಲೆಯಾಗಿದೆ. ಇರಾಕ್, ಕುವೈತ್, ಸಿರಿಯಾ, ಸೌದಿ ಅರೇಬಿಯಾ ಇವೆಲ್ಲ ನೈಋತ್ಯ ಏಷ್ಯಾದ ರಾಷ್ಟ್ರಗಳೊಳಗ ಈ ಮೆಸೊಪೊಟೇಮಿಯಾ ನೆಲೆಯಾಗಿದೆ. ಮೆಸೊಪೊಟೇಮಿಯಾವನ್ನು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಮೆಸೊಪೊಟೇಮಿಯಾ ಎಂಬ ಪದವು ಪ್ರಾಚೀನ ಪದಗಳಾದ ಮೆಸೊ ಅಂದರೆ ನಡುವೆ ಅಥವಾ ಮಧ್ಯದಲ್ಲಿ ಮತ್ತು ಪೊಟಾಮೋಸ್ ಎಂದರೆ ನದಿ ಎಂದರ್ಥ. ಇದು ಸುಮರ್, ಅಸಿರಿಯಾ, ಬ್ಯಾಬಿಲೋನಿಯಾದ ಪ್ರಾಚೀನ ನಾಗರಿಕತೆಗಳಿಗೆ ನೆಲೆಯಾಗಿತ್ತು. ಮಾನವರು ನೆಲೆಸಿದ ಕೃಷಿಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದ ಮೊದಲ ಸ್ಥಳಗಳಲ್ಲಿ ಇದು ಒಂದಾಗಿತ್ತು ಮತ್ತು ಅತ್ಯಂತ ಹಳೆಯ ಬರವಣಿಗೆಯ ವ್ಯವಸ್ಥೆಯಾದ ಕ್ಯುನಿಫಾರ್ಮ್ ಸಹ ಇಲ್ಲಿಂದಲೇ ಹುಟ್ಟಿಕೊಂಡಿತು. ಸೈರಸ್ ದಿ ಗ್ರೇಟ್, ಗ್ರೀಕ್ ಮತ್ತು ಪಾರ್ಥ್ರಿಯನ್ ಆಳ್ವಿಕೆಗಳಿಂದ ಮೆಸೊಪೊಟೇಮಿಯನ್ ಸಂಸ್ಕೃತಿಯು ಕೊನೆಗೊಂಡಿತು. ಮೆಸೊಪೊಟೇಮಿಯಾ ಇಲ್ಲಿ ದಕ್ಷಿಣ ಮೆಸೊಪೊಟೇಮಿಯಾದೊಳಗೆ ಏನಾಗೈತಿ, ಹಳೆಯ ಕಾಲದ ನೀರಾವರಿ ಪದ್ಧತಿಗಳನ್ನು ಸಂರಕ್ಷಿಸಲ್ಪಟ್ಟ ನೀರಾವರಿ ವ್ಯವಸ್ಥೆಗಳು ಅವು ಇವಾಗ ಸಿಕ್ಕಾವ. ಆದ್ದರಿಂದ ಇದು ಸುದ್ದಿಯೊಳಗೈತಿ. ಮೆಸೊಪೊಟೇಮಿಯಾ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯದೊಳಗ ಐತಿ. ಈ ಮೆಸೊಪೊಟೇಮಿಯಾವನ್ನ ನಾಗರಿಕತೆಯ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ಮೆಸೊಪೊಟೇಮಿಯಾ ಏನೈತಲ್ಲ ಇದು ಸುಮರ್, ಅಸಿರಿಯಾ ಮತ್ತು ಬ್ಯಾಬಿಲೋನಿಯಾದಂತಹ ಪ್ರಾಚೀನ ನಾಗರಿಕತೆಗಳಿಗೆ ನೆಲೆಯಾಗಿತ್ತು ಮತ್ತು ಅತ್ಯಂತ ಹಳೆಯ ಬರವಣಿಗೆ ವ್ಯವಸ್ಥೆಯಾದ ಕ್ಯುನಿಫಾರ್ಮ್ ಸಹ ಈ ಮೆಸೊಪೊಟೇಮಿಯಾದಲ್ಲಿಯೇ ಹುಟ್ಟಿಕೊಂಡಿದೆ. ಇನ್ನು ಸೈರಸ್ ದಿ ಗ್ರೇಟ್, ಗ್ರೀಕ್, ಪಾರ್ಥ್ರಿಯನ್ ಇಂಥವರ ಆಳ್ವಿಕೆಗಳಿಂದ ಈ ಮೆಸೊಪೊಟೇಮಿಯನ್ ಸಂಸ್ಕೃತಿಯು ಕೊನೆಗೊಂಡಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ